ಜಮುನಾ ಅಮ್ಮನ ಕರಿ. ಅತ್ತೆ ಅಜಯ್ನ ಮಲಗಿಸ್ತಾ ಇದ್ದಾರೆ. ಅದಕ್ಕೆ ನೀವು ಕೂತ್ಕೊಳ್ಳಿ, ನಾವೇ ಬಡಿಸ್ಕೊಂಡು ಊಟ ಮಾಡಿದ್ರೆ ಆಯಿತು. ಆವಾಗಲೇ ಹಸಿವು ಅಂತ ಬೇರೆ ಹೇಳ್ತಾ ಇದ್ರಿ. ನನಗೆ ಹಸು ತಡ್ಕೊಳಕ್ಕಾಗಲ್ಲಪ್ಪ. ಆವಾಗಲೇ ಅಜಯ್ಗೆ ಊಟ ಮಾಡಿಸಿದಾಗ ನಂದು ಅತ್ತೆದು ಊಟ ಆಯಿತು. ನೀನು ಯಾಕೋ ಬಂದೆ? ಹೋಗಿ ಮಲ್ಕೋ, ಹೋಗು. ಸರ್ಕಸ್ ನಾನು ಕೇಳ್ತೀನಿ, ನೀನು ಹೋಗು. ಅರ್ಲಿ ಟು ಬೆಡ್ ಆ್ಯಂಡ್ ಅರ್ಲಿ ಟು ರೈಸ್ ಮೇಕ್ಸ್ ಅ ಮ್ಯಾನ್ ಹೆಲ್ತಿ ವೆಲ್ತಿ ಆ್ಯಂಡ್ ವೈಸ್ ಅಲ್ಲ. ಹೋಗು ಕಂದ, ಹೋಗು ಪುಟ್ಟ. ಏನಾದರೂ ಆಗ ರೀ, ಅದು ನಾಳೆ ಭಾನುವಾರ. ಭಾನುವಾರ ಅಂತ ನನಗೂ ಗೊತ್ತು. ಅದಕ್ಕೆ ಲಿಯೋ ಸರ್ಕಸ್ನವರು ಕ್ಯಾಂಪ್ ಹಾಕಿದ್ದಾರೆ. ನೆಕ್ಸ್ಟ್ ವೀಕೆ ಲಾಸ್ಟ್ ಅಂತೆ. ಪಾಪ ನಮ್ಮ ಅಜಯ್ ತುಂಬ ಆಸೆ ಪಡ್ತಾ ಇದ್ದಾನೆ. ನೀನು ರಾಗ ಎಳೆದಾಗಲೇ ಅಂದ್ಕೊಂಡೆ ಇಂಥದ್ದು ಏನಾದರೂ ಒಂದು ಅಪ್ಲಿಕೇಶನ್ ಇದ್ದೇ ಇರುತ್ತೆ ಅಂತ. ಇಷ್ಟಕ್ಕೂ ಸರ್ಕಸ್ ಯಾಕೆ? ನೀನು ಮನೇಲಿ ಮಾಡೋ ಸರ್ಕಸ್ಗಳನ್ನು ನೋಡಿದ್ರೆ ಸಾಕಾಗಲ್ವಾ? ಅಲ್ಲಿ ಪ್ರಾಣಿಗಳ ಕೈಲಿ ಮಾಡಿಸ್ತಾರೆ, ಇಲ್ಲಿ ನೀನು ಮಾಡ್ತೀಯ, ಅಷ್ಟೇ ವ್ಯತ್ಯಾಸ. ಸಾಕು ಆಡ್ಕೊಂಡಿದ್ದು. ಈಗೇನು ಕರ್ಕೊಂಡು ಹೋಗ್ತಿರೋ ಇಲ್ವೋ? ನೆಕ್ಸ್ಟ್ ಸಂಡೇ ತಾನೇ, ನೋಡೋಣ ಬಿಡು. ನೆಕ್ಸ್ಟ್ ವೀಕಿಂದ ಅಜಯ್ಗೆ ಮಂತ್ಲಿ ಟೆಸ್ಟ್ ಶುರು ಆಗುತ್ತೆ, ಓದಿಸ್ಬೇಕು. ನೆಕ್ಸ್ಟ್ ಸಂಡೇ ಬೇಡ ರೀ, ನಾಳೆ ಸಂಡೇನೆ ಹೋಗೋಣ. ನಾಳೆನೇ ಅಂದರೆ ಹೇಗಾಗುತ್ತೆ? ನನಗೆ ಬೇರೆ ಕೆಲಸಗಳಿವೆ, ಅವು ಇಂಪಾರ್ಟೆಂಟ್. ಅಯ್ಯೋ, ನೀವೇನು ಬರೋದು ಬೇಡ. ನೀವು ಪರ್ಮಿಷನ್ ಕೊಟ್ಟರೆ ಸಾಕು, ನಾವು ಹೋಗಿ ಬರ್ತೀವಿ. ನಾನು, ಅಜಯ್, ಜಾಹ್ನವಿ, ದೇವು. ಜಾಹ್ನವಿ, ಅತ್ತೆ ಏನಂದ್ರು? ಬರ್ತಾರಂತ? ಅಮ್ಮ ಬರಲ್ವಂತೆ. ನಾಳೆ ಸಾಯಿ ಮಂದಿರದಲ್ಲಿ ಬಾಬಾ ಭಜನೆ ಇದೆ ಅಂತೆ. ನಾನು ಅಲ್ಲಿಗೆ ಹೋಗಬೇಕು, ನೀವು ಹೋಗ್ಬಿಟ್ಟು ಬನ್ನಿ ಅಂದರು. ಸರಿ, ನಾವು 4 ಜನ ಅಂದರೆ 150 × 3 450. ಅಜಯ್ಗೆ ಹಾಫ್ ಟಿಕೆಟು 75 ರೂಪಾಯಿ. ಎಲ್ಲ ಸೇರಿ 525 ರೂಪಾಯಿ. ಅಲ್ಲಿಗೆ ಹೋಗೋ ಬರೋ ಖರ್ಚು, ತಿಂಡಿ ತೀರ್ಥ ಎಲ್ಲ ಒಂದು 300 ರೂಪಾಯಿ ಇಟ್ಕೊಳ್ಳೋಣ. ಎಲ್ಲ ಸೇರಿ ಒಂದು 800 ರಿಂದ 1000 ರೂಪಾಯಿ ಆಗತ್ತೆ. ಅಲ್ವೇ? ನಾನು ಇನ್ನೂ ಪರ್ಮಿಷನ್ ಕೊಟ್ಟೇ ಇಲ್ಲ, ಆಗಲೇ ನೀನೇ ಎಲ್ಲ ಡಿಸೈಡ್ ಮಾಡಿಬಿಟ್ಯಾ? ನನ್ನ ಹತ್ರ ಅಷ್ಟು ದುಡ್ಡಿಲ್ಲ. ಅಯ್ಯ, ನನಗದು ಗೊತ್ತು. ನಿಮ್ಮನ್ನು ಯಾರಿಗೆ ದುಡ್ಡು ಕೇಳಿದ್ರು? ಈಗ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ. ಫೇಮಸ್ ವಾಸ್ತು ಮತ್ತು ಜ್ಯೋತಿಷ್ಯ ಕನ್ಸಲ್ಟೆಂಟ್ ಜಮುನಾ ಗುರುದತ್ತ, ಗೊತ್ತಾ? ಜಮುನಾ, ಅಲ್ಲಿ ಅದು ಇದು ಅಂತ ತಿನ್ನೋದಕ್ಕೆ ಹೋಗಬೇಡಿ. ಅದೇನೋ ಫ್ಲೂ ಅಂತ ಬಂದಿದೆಯಲ್ಲ, ಮನೆಯಿಂದಲೇ ಎಲ್ಲದನ್ನು ಮಾಡ್ಕೊಂಡು ಹೋಗಿ. ಗುಡ್ ಐಡಿಯಾ. ಸೊ ಅದಕ್ಕೆ ನಾಳೆ 4 ಗಂಟೆಗೆ ಶೋಗೆ ಹೋಗೋಣ. ಹೋಮ್ ಮೇಡ್ ಫುಡ್ ಬೇರೆ ಮಾಡಬೇಕು. ನಾಳೆ ಏನೇನು ಮಾಡೋಣ? 4 ಗಂಟೆ ಶೋ ಅಲ್ವೇನೋ ದೇವು? ಮನೇಲೆ ಊಟ ಮಾಡ್ಕೊಂಡು ಹೋದರೆ ಆಯಿತು. ಈಗ ಗೂಬೆ 1 ಗಂಟೆಗೆ ಊಟ ಮಾಡ್ಕೊಂಡು ಹೋದರೆ ಬರೋದು 8-8:30 ಆಗುತ್ತೆ. ಅಲ್ಲಿವರೆಗೂ 8-8:30 ಆಗುತ್ತಲ್ವಾ? ಮನೇಲೆ ಬಂದು ಊಟ ಮಾಡಿದ್ರೆ ಆಯಿತು. ಅಲ್ಲಿ ಸರ್ಕಸ್ ನೋಡಿಕೊಂಡು ಬಾಯಿ ಆಡ್ಸೋಕ್ಕೆ ಕುರುಕುಲು ತಿಂಡಿಗಳೇನು ಬೇಡವಾ? ತಿನ್ನಕ್ಕಂತಾನೆ ಹುಟ್ಟಿದ್ಯಾ ಕಣು, ತಿಂಡಿ ಪೋತ. ಸುಮ್ಮನಿರೆ, ನಿನಗೇನು ಗೊತ್ತಾಗಲ್ಲ. ಅದಕ್ಕೆ ಒಂದಿಷ್ಟು ನಿಪ್ಪಟ್ಟು, ಕೋಡ್ಬಳೆ, ಕಡಲೆಪುರಿ ಒಗ್ಗರಣೆ ಇವೆಲ್ಲ ಮಾಡ್ಕೊಂಡು ಹೋಗೋಣ. ಹೋಮ್ ಮೇಡ್ ಫುಡ್ ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ನೀವು ಮಾಡಿದ್ದು ಅಂದರೆ ಹೇಳಬೇಕಾ? ಸಾಕು ಸುಮ್ಮನಿರೋ. ಅದ್ಗೇನು ಜಾಸ್ತಿ ಉಬ್ಬಿಸ್ಬೇಡ. ಅದಕ್ಕೆ ಅದೆಲ್ಲ ಏನೂ ಬೇಡ. ಸೋಮಾರಿ, ಅದಕ್ಕೆ ಹೆಲ್ಪ್ ಮಾಡಬೇಕು ಅಂತ ಇದೆಲ್ಲ ಆಟ. ಅದಕ್ಕೆ ನೀವೇನು ಯೋಚನೆ ಮಾಡಬೇಡಿ, ನಿಮಗೆ ನಾನು ಹೆಲ್ಪ್ ಮಾಡ್ತೀನಿ. ಜಾನ್ವಿಗೆ ಒಂದಿಷ್ಟು ಮುಟ್ಸೋದು ಬೇಡ, ಜಂಬ ಹೊಡಿತಾಳೆ. ಹೋಗೋ. ನಾಳೆ ನಾವು ಮಾಡೋ ತಿಂಡಿನ ಮುಟ್ಟು ನೋಡು, ಆಮೇಲೆ ಹೇಳ್ತೀನಿ. ಏನೂ ಮಾಡ್ತೀಯ ನೀನು? ಮುಟ್ಟು ನೋಡು, ಆಮೇಲೆ ಇದೆ ನಿನಗೆ. ಸರಿ ದೇವು, ಅದಕ್ಕೊಂದು ಸಾಮಾನು ತರಬೇಕು, ಲಿಸ್ಟ್ ಹಾಕೊಡ್ತೀನಿ, ಹೋಗಿ ತಂದುಬಿಡು. ಸರಿ. ಅದಕ್ಕೆ ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಇದ್ದು ನಾನು ದುಡ್ಡು ಕೊಡೋ ಹಾಗಿಲ್ಲ ಅಂದರೆ ನಾನು ಬರ್ತೀನಪ್ಪ. ಏನೂ ಬೇಕಾಗಿಲ್ಲ. ನಿಮ್ಗೇನೋ ಕೆಲಸ ಅಂತಂದ್ರಲ್ಲ, ಅದನ್ನು ಮುಗಿಸ್ಕೊಳ್ಳಿ. ಇಂಪಾರ್ಟೆಂಟ್ ಅಂತ ಬೇರೆ ಹೇಳ್ತೀರಾ ಅಲ್ವಾ ಜಾಹ್ನವಿ? ಹೌದು. ಅದಕ್ಕೆ ನೀವು ಹೋಗ್ತಾ ಇರೋದು 4 ಗಂಟೆ ಶೋಗೆ. ಅಷ್ಟರೊಳಗಡೆ ನಾನು ನನ್ನ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ಸರ್ಕಸ್ ಯಾಕೆ? ಮನೇಲಿ ನೀನೇ ಇದೆಯಲ್ಲ ಅಂತ ಹಂಗ್ಸಿದ್ರಿ, ಅದಕ್ಕೆ ನಿಮ್ಗೆ ಪನಿಷ್ಮೆಂಟು. ಅದಕ್ಕೆ ಹೋಗ್ಲಿ ಬಿಡಿ, ಅಣ್ಣನೂ ಕರ್ಕೊಂಡು ಹೋಗೋಣ ಪಾಪ. ಓಕೆ, ಆದರೆ ಒಂದು ಕಂಡೀಷನ್. ನೀವು ಬರೋ ಹಾಗಿದ್ರೆ ಖರ್ಚೆಲ್ಲ ನಿಮ್ಮ ತಲೆ ಮೇಲೆ. ಆದರೆ ನೀವು ಈಗಲೇ ಏನು ಕೊಡಬೇಕಾಗಿಲ್ಲ. ನಾನು ಸಾಲ ಅಂತ ಕೊಟ್ಟಿರ್ತೀನಿ, ಆಮೇಲೆ ಬಡ್ಡಿ ಸಮೇತ ವಾಪಸ್ ಕೊಟ್ಬಿಡ್ಬೇಕು. ಏನಿದ್ ಜಮುನಾ, ಹೀಗಾಗ್ಬಿಟ್ಟಿಯಾ? ಗಂಡರನೇ ವ್ಯವಹಾರನ? ಹೌದು, ಮತ್ತೆ
ಸರಿ ಬಿಡು. ಆಮೇಲೆ ದೇವು, ನಾಳೆ ಸಂಡೇ ಸ್ಪೆಷಲ್ ಕನ್ಸಲ್ಟೆಂಟ್ ಅಂತಿದೆಯಲ್ಲ, ಆ ಬೋರ್ಡ್ ಹಾಕ್ಬೇಡ. ಹಾಲಿಡೇ ಬೋರ್ಡ್ ಅಂತಿದೆಯಲ್ಲ, ಅದನ್ನು ಹಾಕ್ಬಿಡು. ಆಮೇಲೆ ನನ್ನ ಅಪಾಯಿಂಟ್ಮೆಂಟ್ಸ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಡು. ಮೇಡಮ್ ನಾಳೆ ಬ್ಯುಸಿ, ಗೋಯಿಂಗ್ ಟು ಸರ್ಕಸ್ ವಿತ್ ಫ್ಯಾಮಿಲಿ. ಸರಿ ಅದಕ್ಕೆ, ನೀವು ಹೇಳ್ದಾಗೆ ಮಾಡ್ತೀನಿ. ಹಂಗಂದ್ರೆ ನಾಳೆ ಎಲ್ಲರೂ ನಾವು ಸರ್ಕಸ್ಗೆ ಹೋಗ್ತೀವಿ. ಕಳ್ಳ, ನೀನಿನ್ನೂ ಮಲಗಿಲ್ಲ? ಇಲ್ಲ, ನಾನಿಲ್ಲ ಬಾಗ್ಲ ಹತ್ರ ನಿಂತ್ಕೊಂಡು ನೀವೇನೇನು ಮಾತಾಡಿದ್ರು ಕೇಳಿಸ್ಕೊತಾ ಇದ್ದೆ. ಕ್ಲಬ್ ನಡೆಸ್ತಾ ಇದ್ದಾನಲ್ಲ, ಅವನ ಬಗ್ಗೆ ನಿನಗೇನಾದರೂ ಗೊತ್ತಾ? ಅವನೊಬ್ಬ ರೌಡಿ ಅಂತೆ, ಏನು ಮಾಡೋದಕ್ಕೂ ಹೆಸದಿಲ್ಲಂತೆ. ಹಾಗಂತ ಅಲ್ಲಿನ ಜನಗಳೆಲ್ಲ ಮಾತಾಡ್ಕೊಳ್ತಿದ್ರು. ಈಗ ಅವನಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಪೋರ್ಟ್ ಇದೆಯಂತೆ. ಇದ್ರ ಬಗ್ಗೆ ಅಕ್ಕ, ನಮ್ಮ ಪೇಪರಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ವರದಿ ಮಾಡ್ತೀನಿ. ಹೀಗೆ ಹೇಳ್ತೀನಿ ಅಂತ ಬೇಸರ ಮಾಡ್ಕೋಬೇಡಕ್ಕ. ಕ್ಲಬ್ನ ಗಲಾಟೆಗಳು ಬೇಗ ಮುಗೀಲಿ ಅಂತ ನನಗೂ ಆಸೆ ಇದೆ. ನೀನು ವರದಿ ಮಾಡೋದ್ರಿಂದ ಏನಾಗುತ್ತೆ ಹೇಳು? ಮತ್ತದೇ ಆಗುತ್ತೆ. ವರದಿ ನೋಡಿಬಿಟ್ಟು ಸುಮ್ಮನೆ ಆಗಿಬಿಡ್ತಾರೆ. ಕಂಪ್ಲೇಂಟ್ ಕೊಟ್ಟಾಗಲೇ ಕ್ರಮ ತಗೊಳ್ದೇ ಇದ್ದವರು ವರದಿ ನೋಡಿ ಕ್ರಮ ತಗೊಳ್ತಾರೆ ಅನ್ನೋದು ಅನುಮಾನನೇ. ಅವರೆಲ್ಲ ಇನ್ಫ್ಲುಯೆನ್ಸ್ ಇರೋರು. ಇದರಿಂದ ನಾಳೆ ನಿನ್ಗೇನಾದರೂ ಅಪಾಯ ಆಗಲ್ವಾ? ವೈದೇಹಿ, ತೊಂದರೆ ಆಗ್ತಾ ಇದ್ರು ಅದನ್ನು ನೋಡ್ಕೊಂಡು ಸುಮ್ಮನೆ ಇರೋದು ತಪ್ಪು. ಇಂಥ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ಬರೆಯೋದು ನನ್ನ ಕರ್ತವ್ಯ. ಇಷ್ಟಕ್ಕೂ ನಾನು ಬರಿತಾ ಇರೋದು ಅಲ್ಲಿ ನಡೀತಾ ಇರೋ ಅಕ್ರಮಗಳ ಬಗ್ಗೆ. ನಾನು ಬರೆಯೋ ವರದಿನ ಓದಿ ಸ್ವಲ್ಪ ಜನನಾದರೂ ಅದ್ರ ವಿರುದ್ಧ ಎಚ್ಚೆತ್ಕೊಳ್ಳಿ ಅಂತ ಅಷ್ಟೆ. ನನ್ನ ವರದಿ ಓದಿದ ಮೇಲೂ ಅಲ್ಲಿ ಏನು ಸುಧಾರಿಸಲಿಲ್ಲ ಅಂದರೆ ಮುಂದೆ ಏನು ಕ್ರಮ ತಗೋಬೇಕು ಅಂತ ನೋಡೋಣ. ಅಕ್ಕ, ಇನ್ನೊಂದು ವಿಚಾರ. ಆ ಕ್ಲಬ್ಗೆ ಜಗದೀಶ್ವರ್ ಪಾಟಂಕರ್ ಅವ್ರ ಮಗಳು ವರ್ಷ ಬರ್ತಾರಂತೆ. ನಾನು ಒಂದೆರಡು ಸಲ ನೋಡಿದ್ದೀನಿ ಅವ್ರು ಬರೋದನ್ನ. ಪಾಟಂಕರ್ ಅವ್ರಿಗೆ ಮೊದಲೇ ನಿಮ್ಮನ್ನು ನೋಡಿದ್ರೆ ಅಷ್ಟು ಕಷ್ಟ ಅಂತೀರಿ. ಇಂಥ ವಿಚಾರಗಳಲ್ಲಿ ಸಂಬಂಧಿಕರೇ ಆಗಿರಲಿ, ಬೇರೆ ಯಾರೇ ಆಗಿರಲಿ, ನಾನು ಯಾರ ಮುಲಾಜ್ಗೂ ಬಗ್ಬೇಕಾಗಿಲ್ಲ ವೈದೇಹಿ. ಆ ಕ್ಲಬ್ನವರು ಸಮಾಜಕ್ಕೆ ಒಳ್ಳೇದೇನು ಮಾಡ್ತಾ ಇಲ್ಲ. ಗಲಾಟೆ ಮಾಡಿಕೊಂಡು ಹೋಗೋ ಬರೋ ಹೆಣ್ಮಗಳನ್ನ ಚುಡಾಯಿಸ್ಕೊಂಡು ಕೇಕೆ ಹಾಕ್ಕೊಂಡು ತಮ್ಮ ಸಂತೋಷಕ್ಕೋಸ್ಕರ ಪಾರ್ಟಿ ಮಾಡಿಕೊಂಡು ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದಾರೆ. ಅಂಥದ್ದೆಲ್ಲ ಬೇಡ ಅಂತ ತಡೆಯೋದು ಒಳ್ಳೇದಲ್ವಾ? ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿದೆ ಅಕ್ಕ. ಈಗಿನ ಕಾಲದಲ್ಲಿ ದುಡ್ಡಿರೋರ ಮಾತು, ಇನ್ಫ್ಲುಯೆನ್ಸ್ ನಡೆಯೋರ ಮಾತು ಮಾತ್ರ ನಡೆಯೋದು. ಕೆಳಗಿನ ಅಧಿಕಾರಿಗಳು ಅವ್ರ ಪರವಾಗೇ ಮಾತಾಡೋದು. ಅದಕ್ಕೆ ಹಾಗೆ ಹೇಳಿದೆ ಅಷ್ಟೆ. ಹಾಗೆ ಒಳ್ಳೆಯವ್ರ ಮಾತು ನಡೆಯುತ್ತೆ. ನನಗೇನಾದರೂ ಆಗ್ಬಿಡುತ್ತೆ ಅಂತ ನೀನು ತಲೆ ಕೆಡಿಸ್ಕೋಬೇಡ, ಆರಾಮವಾಗಿರು. ಮಾರ್ನಿಂಗ್ ಸರ್. ಬನ್ನಿ ವಿನಯ್ ಚಂದ್ರ, ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಎಲ್ಲಿವರೆಗೂ ಬಂದಿದೆ ವಿನಯ್ ಚಂದ್ರ? ಆಶ್ರಮದವರು ನಮ್ಮ ಫ್ಯಾಕ್ಟ್ರಿ ಮೇಲೆ ಸ್ಟೇ ತರೋ ವಿಚಾರ ಹೇಳಿದ್ನಲ್ಲ ಸರ್, ಸ್ಟೇ ತರೋದ್ರ ಬಗ್ಗೆ ಅವರಂತೂ ತುಂಬ ಗಟ್ಟಿಯಾಗಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ. ನಾವು ಕೊಡ್ತಾ ಇರೋ ಆಪ್ಷನ್ಸನ್ನು ಒಪ್ಕೊಳ್ತಾ ಇಲ್ಲ. ಅದಕ್ಕೆ ಲಾಸ್ಟ್ ರೆಸಾರ್ಟ್ ಅಂತ ನಾನು ನಿಮಗೆ ಆ ಪ್ಲ್ಯಾನ್ ಬಗ್ಗೆ ಫೋನ್ ಮಾಡಿ ಹೇಳಿದ್ದೆ. ಆಗ ರಾಹುಲ್ ಕೂಡ ಇಲ್ಲೇ ಇದ್ದ.
ಅವನಿಗೂ ವಿಷಯ ಹೇಳಿದ್ದೀನಿ ವಿನಯ್ ಚಂದ್ರ. ಆದರೆ ಅವನು ಅಷ್ಟೊಂದು ಕನ್ವಿನ್ಸ್ ಆಗಲಿಲ್ಲ. ಸರ್, ಒಂದು ಮಾತು ಹೇಳ್ತೀನಿ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ. ಏನದು ಹೇಳಿ, ಪರವಾಗಿಲ್ಲ. ನಾನು ನಿಮ್ಮ ಜೊತೆ 4 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ನಾನು ಕೊಡೋ ಸಲಹೆಗಳನ್ನು ನೀವು ಒಪ್ಕೊಂಡಿದ್ದೀರಿ, ನನ್ನ ನಿರ್ಧಾರಗಳನ್ನು ಟ್ರಸ್ಟ್ ಮಾಡಿದ್ದೀರಾ. ನಾನು ಅಷ್ಟೇ ನಂಬಿಕಸ್ಥನಾಗಿ ನಿಮ್ಮ ಹತ್ರ ನಡ್ಕೊಂಡಿದ್ದೀನಿ. ಆದರೆ ನಿಮ್ಮ ಮಗ ರಾಹುಲ್ ಮಾತ್ರ ನನ್ನ ಕೆಲಸದ ಬಗ್ಗೆ ಅನುಮಾನ ಪಡ್ತಾರೆ ಅಂತ ಅನಿಸುತ್ತೆ. ಚೇಚೆ, ಹಾಗೇನಿಲ್ಲ ವಿನಯ್ ಚಂದ್ರ. ಮೈ ಸನ್ ಈಸ್ ಎ ಪರ್ಫೆಕ್ಟ್ ಬಿಸ್ನೆಸ್ ಮ್ಯಾನ್. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದರ ಪರಿಣಾಮದಿಂದ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದು ಅವನ ಉದ್ದೇಶ ಅಷ್ಟೇ. ನಿಮ್ಮ ಪ್ಲ್ಯಾನ್ನ ಅನುಮಾನ ಪಡಬೇಕು ಅಂತಲ್ಲ, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಕೆಲವು ಹಿಚ್ಚಸ್ ಇದೆ ಅಂತ ಅವನು ಹೇಳ್ತಾನೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ನಾನು ನಿಮ್ಮನ್ನು ಕರೆಸಿದ್ದು. ಆಶ್ರಮದ ವಾತಾವರಣನ ಡಿಸ್ಟರ್ಬ್ ಮಾಡದೆ ಈ ವಿಷಯನ ಹಾಗೆ ಇತ್ಯರ್ಥ ಮಾಡೋದಕ್ಕೆ ನಾನು ತುಂಬ ಪ್ರಯತ್ನ ಪಟ್ಟೆ ಸರ್. ಆದರೆ ಅವರು ತುಂಬ ಅಡಮೆಂಟ್ ಆಗಿದ್ದಾರೆ. ನಮ್ಮ ಪಾಯಿಂಟ್ ಆಫ್ ವ್ಯೂನ ಅರ್ಥ ಮಾಡ್ಕೋತಿಲ್ಲ. ಸೊ ಹಾಗಾಗಿ ನಾವು ಈ ರೀತಿ ಡ್ರಾಸ್ಟಿಕ್ ಸ್ಟೆಪ್ಗಳನ್ನ ತಗೊಳ್ಳೇಬೇಕಾಗತ್ತೆ. ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಪ್ರಾಜೆಕ್ಟ್ನ ಶುರು ಮಾಡ್ತಿದ್ದೀರಿ. ಅಲ್ಲಿ ಯಾರ ಅಡ್ಡಿನೂ ಇಲ್ಲದೆ ನೀವು ಎಸ್ಟಾಬ್ಲಿಷ್ ಆಗಬೇಕು ಅನ್ನೋದಾದರೆ ಇಂಥ ಕೆಲಸಗಳಿಗೆ ನಾವು ಕೈ ಹಾಕಲೇಬೇಕಾಗತ್ತೆ. ಆಶ್ರಮದವ್ರಿಗೆ ತೊಂದರೆ ಕೊಡೋದಕ್ಕೆ ನನಗೂ ಇಷ್ಟ ಇಲ್ಲ ಸರ್. ಆದರೆ ಈಗ ಇದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಅದು ನನಗೂ ಗೊತ್ತು ವಿನಯ್ ಚಂದ್ರ. ರಾಹುಲ್ ಕೂಡ ಅದನ್ನು ಬೇಡ ಅಂತಿಲ್ಲ. ಆ ಪ್ಲ್ಯಾನ್ ಅವನಿಗೂ ಸರಿ ಅನಿಸಿದೆ. ಆದರೆ ಅದರಲ್ಲಿ ಒಂದು ಸಣ್ಣ ತೊಡಕಾಗಬಹುದು. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಏನು ಸರ್ ಅದು? ಈಗ ಆಶ್ರಮದವರು ನಮ್ಮ ಫ್ಯಾಕ್ಟ್ರಿ ಬಗ್ಗೆ ಅಬ್ಜೆಕ್ಷನ್ ರೈಸ್ ಮಾಡಬಾರ್ದು ಅನ್ನೋದಾದರೆ ಅವ್ರನ್ನೇ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕಿಸ್ಬೇಕು. ಇದು ನಿಮ್ಮ ಪ್ಲ್ಯಾನ್. ಹೌದು. ಆಯಿತು, ನಿಮ್ಮ ಪ್ಲ್ಯಾನ್ ಪ್ರಕಾರ ಆಶ್ರಮದವರು ತೊಂದರೆಗೆ ಸಿಕ್ಕಾಕೊಂಡ್ರು ಅಂತಲೇ ಇಟ್ಕೊಳ್ಳಿ. ಆಗ ಅವರ ಲಾಯರು ರಮಾನಂದ ಸ್ವಾಮಿ ಕೈ ಕಟ್ಕೊಂಡು ಕೂತಿರ್ತಾರ ವಿನಯ್ ಚಂದ್ರ. ಅವರು ಆಶ್ರಮದ ಟ್ರಸ್ಟಿ ಬೇರೆ. ಅವರ ಆಶ್ರಮದವ್ರನ್ನ ಸೇಫ್ ಗಾರ್ಡ್ ಮಾಡೋಕ್ಕೆ ಯಾವ್ದಾರ ಲೀಗಲ್ ಪ್ರೊಸೀಡಿಂಗ್ಸ್ ತಂದರೆ ನಮ್ಮ ಪ್ಲ್ಯಾನ್ ಎಲ್ಲ ತಲೆಕೆಳಕಾಗತ್ತೆ ಅಲ್ವಾ? ಆಮೇಲೆ ಇದರಲ್ಲಿ ನಮ್ಮ ಕೈವಾಡ ಇದೆ ಅಂತ ಗೊತ್ತಾಗಿ ನಮ್ಮ ಪ್ಲ್ಯಾನು ನಮಗೆ ಬ್ಯಾಕ್ ಫೈರ್ ಆದರೆ ಇದೆಲ್ಲ ರಿಪರ್ಕಷನ್ಸು ನಾವು ಯೋಚನೆ ಮಾಡಬೇಕಲ್ವ ವಿನಯ್ ಚಂದ್ರ? ಸರ್, ನಾನು ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ ಸರ್. ಪ್ರಶಾಂತಿ ಧಾಮ ಅನ್ನೋದು ಅಂಥ ದೊಡ್ಡ ಆರ್ಗನೈಸೇಷನ್ ಏನಲ್ಲ. ಅದೊಂದು ಸಣ್ಣ ವೃದ್ಧಾಶ್ರಮ. ಒಬ್ಬ ಪ್ರೆಸಿಡೆಂಟು, ಒಬ್ಬ ಸೆಕ್ರೆಟರಿ, ಇನ್ನೊಂದು 4 ಜನ ಟ್ರಸ್ಟಿಗಳಿದ್ದಾರೆ. 6 ಜನ ಸೇರಿಕೊಂಡು ನಡೆಸ್ತಾ ಇರುವಂಥ ಓಲ್ಡ್ ಏಜ್ ಹೋಮ್ ಅದು. ಅವ್ರಿಗೆ ಯಾವುದೇ ರೀತಿ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಇಲ್ಲ ಅಥವಾ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಕೂಡ ಇಲ್ಲ. ವಯಸ್ಸಾದವ್ರಿಗೆ ಆಶ್ರಯ ಕೊಡಬೇಕು, ಜನಸೇವೆ ಮಾಡಬೇಕು ಅನ್ನೋ ಆದರ್ಶ ಬಿಟ್ಟರೆ ಬೇರೆ ಧ್ಯೇಯ ಇಲ್ಲ ಅವ್ರಿಗೆ. ಈಗ ಅವರು ನಮ್ಮನ್ನು ಅಪೋಸ್ ಮಾಡ್ತಿರೋದು ಅದೇ ಕಾರಣಕ್ಕೆ. ವಯಸ್ಸಾದವ್ರಿಗೆ ತೊಂದರೆ ಆಗುತ್ತೆ, ಔಷಧಿ ಗಿಡಗಳಿಗೆ ಹಾನಿ ಆಗುತ್ತೆ ಅಂತ. ಈಗ ನಾನು ಹೇಳಿರೋ ಪ್ಲ್ಯಾನ್ ಪ್ರಕಾರ ನಾವು ಔಷಧಿ ಗಿಡಗಳಿಗೆ ಏನೂ ಹಾನಿ ಮಾಡ್ತಿಲ್ಲ ಅಥವಾ ಯಾರದೇ ಪ್ರಾಣಕ್ಕೂ ಏನು ತೊಂದರೆ ಕೊಡ್ತಿಲ್ಲ. ಅನಿವಾರ್ಯವಾಗಿ ಅವರೇ ಬಂದು ಸೋಲೊಪ್ಕೊಳ್ಳೋ ಹಾಗೆ ಪರಿಸ್ಥಿತಿನ ನಾವು ಅವ್ರಿಗೆ ಕ್ರಿಯೇಟ್ ಮಾಡ್ತಿದ್ದೀವಿ ಅಷ್ಟೇ. ಇಲ್ಲಿ ನಿಮ್ಮ ಹೆಸರು ಹೊರಗಡೆ ಬರೋದೇ ಇಲ್ಲ. ಯಾರು ಮಾಡಿಸಿದ್ದು ಅಂತ ಆಶ್ರಮದವ್ರು ಗೊತ್ತಾಗದೇ ಇರೋ ಹಾಗೆ ಕೆಲಸ ಮಾಡಿಸ್ತೀನಿ. ಆ ಜವಾಬ್ದಾರಿ ನನಗೆ ಬಿಟ್ಬಿಡಿ. ಸರಿ ವಿನಯ್ ಚಂದ್ರ, ಅವ್ರ ಲಾಯರ್ ಏನಾದರೂ ತೊಂದರೆ ಮಾಡಿದ್ರೆ? ಅವ್ರ ಕಡೆ ಲಾಯರ್ ಬಗ್ಗೆ ನೀವೇನು ಆತಂಕ ಪಡಬೇಕಾಗಿಲ್ಲ ಸರ್. ಅವರು ಫ್ಯಾಮಿಲಿ ಜೊತೆ ಯುರೋಪ್ಗೆ ಟೂರ್ ಹೋಗಿದ್ದಾರೆ. ವಾಪಸ್ ಬರೋದು 20 ದಿನ ಆಗುತ್ತೆ.
ಅದರ ಬಗ್ಗೆ ವಿಚಾರಿಸ್ಕೊಂಡಿದ್ದೀನಿ. ಇದೇ ಸರಿಯಾದ ಸಮಯ ನಮ್ಮ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರೋದಕ್ಕೆ. ಆಶ್ರಮದವ್ರಿಗೆ ಅವರ ಲಾಯರ್ನ ಕಾಂಟ್ಯಾಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಅವ್ರು ಫಾರಿನ್ ಟೂರಲ್ಲಿ ಇರೋದ್ರಿಂದ. ಒಂದು ವೇಳೆ ಕಾಂಟ್ಯಾಕ್ಟ್ ಮಾಡಿದ್ರು ಅವರು ಇಮಿಡಿಯೇಟಾಗಿ ಲೀಗಲ್ ಹೆಲ್ಪ್ ಕೊಡೋದಕ್ಕಾಗಲ್ಲ. ಅಷ್ಟರಲ್ಲಿ ನಾವು ನಮ್ಮ ಕೆಲಸಗಳನ್ನು ಸಾಧಿಸ್ಕೋಬೋದು. ನಾನು ಹೇಳಿದ ಪಾಯಿಂಟ್ನ ನೀವು ಅರ್ಥನೇ ಮಾಡ್ಕೋತಿಲ್ಲ ವಿನಯ್ ಚಂದ್ರ. ಆಶ್ರಮದವರು ಸ್ಟೇ ತರಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಅವರ ಲಾಯರು ಅಷ್ಟು ಸುಲಭವಾಗಿ ವಿಷಯನ ನಿರ್ಲಕ್ಷ್ಯ ಮಾಡಿ ಫಾರಿನ್ ಟೂರ್ ಹೋಗ್ತಾರಾ? ಅವ್ರಿಗೆ ಅಸಿಸ್ಟೆಂಟ್ಸ್ ಇರ್ತಾರೆ, ಜೂನಿಯರ್ಸ್ ಇರ್ತಾರೆ, ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟೆ ತಾನೇ ಹೋಗಿರೋದವರು. ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಳಿ ವಿನಯ್ ಚಂದ್ರ, ಗುಂಡು ಕಲ್ಲು ಎತ್ತಬೇಕಾರಾಗಲಿ, ಗುಂಡು ಸೂಜಿ ಎತ್ತಬೇಕಾರಾಗಲಿ ಬೆನ್ನನ್ನು ಬಗ್ಗಿಸ್ಲೇಬೇಕು. ವ್ಯವಹಾರದಲ್ಲೂ ಅಷ್ಟೇ, ವಿಷಯ ಸಣ್ಣದಿರಲಿ ದೊಡ್ಡದಿರಲಿ ರಿಸ್ಕ್ ಫ್ಯಾಕ್ಟರ್ಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಗಮನಿಸಬೇಕಾಗತ್ತೆ ನಾವು. ನಾನು ವ್ಯವಹಾರದಲ್ಲಿ ಯಾವತ್ತೂ ನಾನು ತೊಡಕು ಮಾಡಿಕೊಂಡಿಲ್ಲ, ಅದು ನಿಮಗೂ ಗೊತ್ತು. ನೀವು ನಂಬಿಕಸ್ಥರು ಅನ್ನೋ ವಿಶ್ವಾಸದಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೀವೇನು ಯೋಚನೆ ಮಾಡಬೇಡಿ ಸರ್, ನನಗೆ ರಮಾನಂದ ಸ್ವಾಮಿ ಅವ್ರ ಆಫೀಸ್ ಗೊತ್ತಿದೆ. ಅಲ್ಲಿ ಹೋಗಿ ಜೂನಿಯರ್ಸ್ನ ಮೀಟ್ ಮಾಡ್ತೀನಿ. ಅವರು ಫಾರಿನ್ಗೆ ಹೋಗೋದಕ್ಕಿಂತ ಮುಂಚೆ ಏನೇನು ಬಂದೋಬಸ್ತ್ ಮಾಡಿದ್ದಾರೆ ಅಂತ ಸೂಕ್ಷ್ಮವಾಗಿ ತಿಳ್ಕೊತೀನಿ.